ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕದ ಅಧ್ಯಕ್ಷ ಬಸವರಾಜ ಗುರಿಕಾರ ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಮತಯಾಚನೆ ಕೂಡ ಮಾಡಿದ್ರು. ಈ ವೇಳೆ ತಿಮ್ಮಯ್ಯ ಪುರ್ಲೆ, ಸಂಪತ್ ಕುಮಾರ್, ಫಯಾಜ್ ಉದ್ದೀನ್ ಶೇಖ್ ಉಪಸ್ಥಿತರಿದ್ದರು. ಈ ಭಾಗದ ಎಲ್ಲ ನಮ್ಮ ಶಿಕ್ಷಕ ಮತದಾರರು, ಬಂಧು ಭಗಿನಿಯರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿಟಿ ಶ್ರೀನಿವಾಸ್ ಅವರನ್ನ ಬೆಂಬಲಿಸಬೇಕು, ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನ ನೀಡಬೇಕು ಅಂತ ತಿಳ್ಕೊಂಡು ಇದ್ದೇನೆ. ನಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. ಬಹುಶಃ ದೇಶದ ಇತಿಹಾಸದಲ್ಲಿ 1 ವರ್ಷದ ಅವಧಿಯಲ್ಲಿ ಕೊಟ್ಟು ಮಾತನ್ನ ಉಳಿಸಿಕೊಂಡಂತ 5 ಗ್ಯಾರಂಟಿಗಳನ್ನ ಈಡೇರಿಸಿದಂತ ಯಾವ್ದಾದ್ರು ಸರ್ಕಾರ ಇದ್ರ ಅದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಒಂದು ಸರ್ಕಾರ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನಮ್ಮ 5 ಗ್ಯಾರಂಟಿಗಳು ಇಡೀ ದೇಶಕ್ಕೆ, ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ ಗ್ಯಾರಂಟಿಗಳಾಗಿವೆ. ಈ 5 ಗ್ಯಾರಂಟಿಗಳಲ್ಲಿ ವೇತನ ತಾರತಮ್ಯ ಕಾಲ್ಪನಿಕ ವೇತನ ಅಂತ ಹೇಳಿ ನಾರಾಯಣಸ್ವಾಮಿ ಹೇಳಿ 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 3 ಸಲ ಗೆದ್ದಾರ. ಈ ಪ್ರಶ್ನೆ ಅವ್ರಿಗೆ ಕೇಳಬೇಕು. ಇವತ್ತು ಶ್ರೀನಿವಾಸ್ ಅವರು ಬಂದದ್ದು ಪ್ರಪ್ರಥಮವಾಗಿ ಇಲ್ಲಿ ಬಂದು ಇವತ್ತು ಶಿಕ್ಷಕರ ಪರವಾಗಿ ಒಬ್ಬ ವ್ಯಕ್ತಿ ಬಂದು ನಿಂತಿದ್ದಾನೆ. ಆತನಿಗೆ ಇನ್ನ ಇಲ್ಲಿ ಒಂದು 6 ವರ್ಷದ ನಂತರ ಏನಾದರೂ ನಾವು ಪ್ರಶ್ನೆ ಮಾಡಬಹುದು. ಈಗ ಶ್ರೀನಿವಾಸ್ ಅವ್ರದ್ದು ಕೊಡುಗೆ ಏನು? ಈಗಾಗಲೇ ಅವರು ಅವರದೇ ಆದಂತ ಸಂಸ್ಥೆಗಳಿವೆ, ನಿಮ್ಗೆ ಗೊತ್ತಿದೆಯಲ್ಲ, ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. 1ನೇ ತರಗತಿ ಹಿಡಿದು ಮೆಡಿಕಲ್ ಒಂದು ಹೊರತುಪಡಿಸಿದ್ರೆ ಸಂಪೂರ್ಣವಾಗಿ ಎಲ್ಲ ಸಂಸ್ಥೆಗಳಿಗೆ ಸಿಇಒ ಅವರೇ. ಈ ಒಂದು ಶಿಕ್ಷಣದಲ್ಲಿ ಅವ್ರಿಗೆ ಬೇಕಾದ ಎಲ್ಲ ರೀತಿಯ ಪ್ರಥಮ ಒಂದು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಡಿಗ್ರಿ ಮತ್ತು ಎಲ್ಲದರಲ್ಲಿ ಕೂಡ ಅನುಭವ ಇರುವುದರಿಂದ ಮತ್ತು ಶಿಕ್ಷಕರು ನಮ್ಮೆಲ್ಲ